ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ತನ್ನ ಸಾಧನೆ ತೋರಿದ್ದು ಕೊಣಾಜೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿಜಯಿಯಾಗಿದೆ. ಈ ಮೂಲಕ ಜೆಡಿಎಸ್ನ ಕರಾವಳಿಯ ಭದ್ರ ಕೋಟೆ ಛಿದ್ರವಾದಂತಾಗಿದೆ. ಪಂಚಾಯತ್ ಚುನಾವಣೆಯ ಅಂತಿಮ ತೀರ್ಪು ಲಭ್ಯವಾಗಿದೆ. ಜನತೆ ಮತದಾನದ ಮೂಲಕ ನೀಡಿದ ಆಶೀರ್ವಾದದ ಫಲಿತಾಂಶ ಪ್ರಕಟಗೊಂಡಿದೆ. ರಾಜ್ಯದ ಆಡಳಿತಾರೂಢ ಬಿಜೆಪಿ ಸರ್ಕಾರ ಈ ಬಾರಿ ತನ್ನ ಪರಾಕ್ರಮ ತೋರಿದೆ. ರಾಜ್ಯಾದ್ಯಂತ ಬಿಜೆಪಿ ತನ್ನ ಪ್ರಚಂಡತೆಯನ್ನು ಸಾಧಿಸಿದ್ದು ಕಾಂಗ್ರೆಸ್ ನಿಧಾನಗತಿಯ ಓಟ ನಡೆಸಿದೆ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಬಿಜೆಪಿ ತನ್ನ ಶಕ್ತಿ ತೋರಿದೆ. ಮಂಗಳೂರಿನ ರೊಜಾರಿಯಾ ಶಾಲೆಯಲ್ಲಿ ಮಂಗಳವಾರ ಬೆಳಗ್ಗೆಯಿಂದಲೇ ಕೌಂಟಿಂಗ್ನ ಬಿಸಿ. ಶಾಲೆಯ ಒಳಗಡೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗುತ್ತಿದ್ರೆ ಹೊರಗಡೆ ವಿಜೇತ ಅಭ್ಯರ್ಥಿಗಳ ಬೆಂಬಲಿತರ ಜಯಘೋಷ ಅಬ್ಬರವೇ ಕೇಳಿಬಂತು. ಕೊಣಾಜೆ ಜಿಲ್ಲಾ ಪಂಚಾಯತ್ನಲ್ಲಿ ಈ ಬಾರಿ ಕಾಂಗ್ರೆಸ್ ಕಮಾಲ್ ನಡೆದಿದ್ದು ಜೆಡಿಎಸ್ ತೀವ್ರ ಮುಖಭಂಗ ಅನುಭವಿಸಿದೆ. ಕಾಂಗ್ರೆಸ್ನ ಎನ್ಎಸ್ ಕರೀಂ ಕೊಣಾಜೆ ಜಿಲ್ಲಾ ಪಂಚಾಯತ್ನಲ್ಲಿ ಕಾಂಗ್ರೆಸ್ನಿಂದ ವಿಜಯಿಯಾಗಿದ್ದು ಬಿಜೆಪಿಯ ಎಆರ್ ಫಜಲ್ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಜೆಡಿಎಸ್ನ ಅಜೀಜ್ ಮಲಾರ್ ಈ ಬಾರಿ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ವಿಜೇತ ಅಭ್ಯರ್ಥಿಯಾದ ಎನ್ಎಸ್ ಕರೀಂ ಹೇಳುವುದು ಹೀಗೆ. ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಎಲ್ಲರೂ ಮತವನ್ನು ಹಾಕಿದ್ದಾರೆ. ಅವರಿಗೆ ಮೊದಲನಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಶಾಸಕರ ಪ್ರಯತ್ನ ಹಾಗೂ ನಮ್ಮ ಕಾಂಗ್ರೆಸ್ನ ಹಿರಿಯರು ಎಲ್ಲ ಯುವಕರು ಎಲ್ಲರ ಪ್ರಯತ್ನದಿಂದ ನಾವು ಕಾಂಗ್ರೆಸ್ಸಲ್ಲಿ ಜಯಗಳಿಸಿದ್ದೇವೆ. ಈ ಸಲ ಜಿಲ್ಲಾ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಶಾಸಕರ ಅನುದಾನದೊಂದಿಗೆ ನಾವು ಜಿಲ್ಲಾ ಪಂಚಾಯಿತಿ ಎಲ್ಲ ನೀರಿನ ಸಮಸ್ಯೆಯನ್ನು ಎಲ್ಲ ಸಮಸ್ಯೆಗಳನ್ನು ಶಾಸಕರನ್ನು ಒಟ್ಟಿಗೆ ಸೇರಿ ನಾವು ಮಾಡ್ತೇವೆ. ಬಹು ನಿರೀಕ್ಷೆಯ ಕೋಟೆಕಾರು ಜಿಲ್ಲಾ ಪಂಚಾಯತ್ ಕೂಡ ಈ ಬಾರಿ ಬಿಜೆಪಿ ಪಾಲಾಗಿದೆ. ಈ ಹಿಂದೆ ಅಧಿಕಾರ ನಡೆಸಿದ ಬಿಜೆಪಿಯ ಸುಷ್ಮಾ ಜನಾರ್ದನ ಸ್ಥಾನದಲ್ಲಿ ಈ ಬಾರಿ ಯುವ ನಾಯಕ ಸತೀಶ್ ಕುಂಪಲ ಸ್ಪರ್ಧಿಸಿದ್ದು ಭಾರೀ ಮತಗಳ ಅಂತರದಿಂದ ಕುಂಪಲ ವಿಜಯ ದಾಖಲಿಸಿದ್ದಾರೆ. ಕಾಂಗ್ರೆಸ್ನ ಹರ್ಷರಾಜ್ ಮುದ್ಯ ಕುಂಪಲ ಎದುರು ಸೋಲು ಕಂಡಿದ್ದಾರೆ. ವಿಜಯಿಯಾಗಿರುವ ಸತೀಶ್ ಕುಂಪಲ ಹೇಳುವುದು ಹೀಗೆ. ಜಿಲ್ಲಾ ಪಂಚಾಯತ್ನಿಂದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾಗಿ ನನ್ನನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ, ಮತದಾರರು ಗೆಲ್ಲಿಸಿಕೊಟ್ಟಿದ್ದಾರೆ. ಜೊತೆಗೆ ತಾಲೂಕು ಪಂಚಾಯತ್ ಅಭ್ಯರ್ಥಿಗಳಾದ ದೇವಕ್ಕಿ ಮತ್ತು ರಾಜೀವ್ ಕೆಂಪಮ್ಮನವರು ಮತ್ತು ನಮ್ಮ ಧನ್ಯವಾದ ಇವರನ್ನು ಕೂಡ ಅತ್ಯಧಿಕ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಬಿಜೆಪಿ ಸರ್ಕಾರದ ಆಡಳಿತದ ಒಂದು ಕಾರ್ಯಕ್ರಮಗಳನ್ನು ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಯನ್ನು ಪೂರಕವಾಗಿ ಜನ ಬೆಂಬಲ ಮಾಡಿದ್ದಾರೆ. ಕೋಟೆಕಾರು ತಾಲೂಕು ಪಂಚಾಯತ್ನಲ್ಲೂ ಬಿಜೆಪಿ ಜಯ ದಾಖಲಿಸಿದ್ದು ರಾಜೀವಿ ಕೆಂಪುಮಣ್ಣು ವಿಜಯಿಯಾಗಿದ್ದಾರೆ. ಅವರು ಮಾಧ್ಯಮದ ಜೊತೆಗೆ ಹೀಗೆಂದರು. ನಾನು ಗ್ರಾಮದ ಅಭಿವೃದ್ಧಿಗೋಸ್ಕರ ಅವಿರತ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ನನ್ನ ಕೈಲಾದ ಮಟ್ಟಿಗೆ ಸರ್ಕಾರದ ಏನೆಲ್ಲ ಯೋಜನೆಗಳು ಸಿಗುತ್ತದೆ ಅದನ್ನೆಲ್ಲ ನನ್ನ ಗ್ರಾಮದ ಅಭಿವೃದ್ಧಿಗೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಸಾಧನೆಯ ಬಗ್ಗೆ ಮಂಗಳೂರು ಶಾಸಕರಾದ ಯುಟಿ ಖಾದರ್ ಹೀಗೆಂದರು. ಯಾರು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಥವಾ ಜನಪ್ರತಿನಿಧಿಯಾಗಿ ಯಾರು ಕೂಡ ಶಾಸಕನಿರಲಿ, ಜಿಲ್ಲಾ ಪಂಚಾಯತ್ ಸದಸ್ಯರಿರಲಿ, ತಾಲೂಕು ಪಂಚಾಯತ್ ಸದಸ್ಯರಿರಲಿ, ಗ್ರಾಮ ಪಂಚಾಯತ್ ಸದಸ್ಯರಿರಲಿ, ಯಾರು ಗೆದ್ದು ಹೋಗ್ತಾನ ಅವನು ಪ್ರತಿಯೊಬ್ಬ ಎನಿಸಬೇಕು. ನಾನಿವತ್ತು ಸಮಾಜದಲ್ಲಿ ಗುರುತಿಸುವ ಶಕ್ತಿ ಸಿಕ್ಕಿದ್ರೆ ಅದರ ಹಿಂದೆ ಅವಿರತವಿದ್ದಂಥ ಕಾರ್ಯಕರ್ತರು, ಜನಸಾಮಾನ್ಯ ಮತದಾರರು ಅದಕ್ಕೆ ಪ್ರಮುಖ ಕಾರಣಕರ್ತರಂತೇಳಿ. ಒಟ್ಟು ಜಿಲ್ಲೆಯ 5 ತಾಲೂಕು ಪಂಚಾಯತ್ಗಳಲ್ಲೂ ಬಿಜೆಪಿ ತನ್ನ ಪ್ರಾರಮ್ಯ ಮೆರೆದಿದೆ. ಕಮಲದ ಕಮಾಲ್ ಈ ಬಾರಿ ಆರ್ಭಟಿಸಿದ್ದು 5 ತಾಲೂಕು ಪಂಚಾಯತ್ಗಳಲ್ಲಿ ಬಿಜೆಪಿ ತನ್ನ ಸಾಧನೆ ತೋರಿದೆ. ಒಟ್ಟು 37 ಸ್ಥಾನಗಳ ಮಂಗಳೂರು ತಾಲೂಕು ಪಂಚಾಯತ್ನಲ್ಲಿ ಬಿಜೆಪಿ 19 ಸ್ಥಾನ ಪಡೆದಿದ್ದು ಕಾಂಗ್ರೆಸ್ 18 ಸ್ಥಾನ ಗಿಟ್ಟಿಸಿದೆ. ಪುತ್ತೂರು ತಾಲೂಕು ಪಂಚಾಯತ್ನ 22 ಸ್ಥಾನಗಳಲ್ಲಿ 16 ಬಿಜೆಪಿ ಪಡೆದಿದ್ದು 5 ಕಾಂಗ್ರೆಸ್ 1 ಜೆಡಿಎಸ್ ಪಡೆದುಕೊಂಡಿದೆ. ಬೆಳ್ತಂಗಡಿ ತಾಲೂಕು ಪಂಚಾಯತ್ನ 24 ಸ್ಥಾನಗಳಲ್ಲಿ 18 ಬಿಜೆಪಿ ಮತ್ತು 6 ಕಾಂಗ್ರೆಸ್ ತನ್ನದಾಗಿಸಿದೆ. ಬಂಟ್ವಾಳದ ಒಟ್ಟು 33 ಸ್ಥಾನಗಳಲ್ಲಿ ಬಿಜೆಪಿ 17 ಸ್ಥಾನ ಪಡೆದಿದ್ದು ಕಾಂಗ್ರೆಸ್ 16 ಸ್ಥಾನಗಳನ್ನು ಪಡೆದುಕೊಂಡಿದೆ. ಸುಳ್ಯದ 13 ಸ್ಥಾನಗಳಲ್ಲಿ 7 ಬಿಜೆಪಿ ಗಳಿಸಿದ್ದು 6 ಕಾಂಗ್ರೆಸ್ ತನ್ನದಾಗಿಸಿದೆ. ಈಗ ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.